ಇವತ್ತು ಪುಟ್ಟಣ್ಣವರು ಈ ಒಂದು ಕಳೆದ 4 ಬಾರಿ ಅವರು ಸತತವಾಗಿ ಆಯ್ಕೆಯಾಗಿ ಶಿಕ್ಷಕರ ಕ್ಷೇತ್ರದಿಂದ ಬಂದಿದ್ದರು. ಇದು ವಿಶೇಷವಾಗಿ ಬೆಂಗಳೂರು ಜಿಲ್ಲೆಯಲ್ಲಿ ಕಂಟಿನ್ಯೂಯಸ್ ಆಗಿ ಯಾವಾಗೂ ಗೆದ್ದಿರಲಿಲ್ಲ. ಈಗ ಬೈ ಎಲೆಕ್ಷನ್ ಆಗಿ 5ನೇ ಬಾರಿ ವಿಧಾನ ಪರಿಷತ್ತಿನ ಪ್ರವೇಶ ಮಾಡ್ತಾ ಇದ್ದಾರೆ. ಈ ಶಿಕ್ಷಣ ಕ್ಷೇತ್ರದಲ್ಲಿ ಈ ನಮ್ಮ ಟೀಚರ್ಸ್ಗೆ ಮತ್ತು ಎಲ್ಲ ಸಂಸ್ಥೆಗಳಿಗೆ ಹೋರಾಟವನ್ನು ಮಾಡಿಕೊಂಡು ಅವರ ಧ್ವನಿಯಾಗಿ ಇವತ್ತು ಕೆಲಸ ಮಾಡಿದ್ದಾರೆ. ನನಗೆ ಹಿಂದೆ ನಮ್ಮ ಬೆಳಗಾಂನಲ್ಲಿ ನಮ್ಮ ಹುಕ್ಕೇರಿಯವರು ಗೆದ್ದಿದ್ದರು. ಅಲ್ಲೂ ಕೂಡ ಇದೇ ರೀತಿ ಒಂದು ದಾಖಲೆ ನಿರ್ಮಾಣವನ್ನು ಮಾಡಿದರು ನಮ್ಮ ಪ್ರಕಾಶ್ ಹುಕ್ಕೇರಿಯವರು. ಇಲ್ಲಿ ಬೆಂಗಳೂರು ನಮ್ಮ ಮಂಡ್ಯ ಮೈಸೂರಲ್ಲಿ ಮಧು ಬಂಗಾರಪ್ಪನವರು ಕೂಡ ಮಧು ಮಾದೇಗೌಡರು ಕೂಡ ಗೆದ್ದಿದ್ದರು. ಅದಾದಮೇಲೆ ಇದೇ ರೀತಿ ನಾವು ಹಿಂದೆ ನಮ್ಮ ಗುಲ್ಬರ್ಗಲ್ಲೂ ಕೂಡ ನಮ್ಮ ಅಭ್ಯರ್ಥಿ ಚಂದ್ರಶೇಖರ್ ಪಾಟೀಲ್ ಅವರು ಗೆದ್ದಿದ್ದರು. ಸೊ ನಾವು ಭಾಳ ದೂರ ಇದ್ದೀವಿ ಅನ್ನೋದು ಆಲೋಚನೆ ಇತ್ತು. ಸೊ ಇವತ್ತು ವಿದ್ಯಾವಂತ ಪ್ರಜ್ಞಾವಂತ ಮತದಾರರು ಈ ರೀತಿ ಬದಲಾವಣೆ ಆಗಿ ಕಾಂಗ್ರೆಸ್ ಪಕ್ಷದ ಜೊತೆಯಲ್ಲಿ ಗುರುಸ್ಕೊಂಡಿರೋದು ನಮಗೆಲ್ಲ ಭಾಳ ಹೆಮ್ಮೆ ತಂದಿದೆ. ನಾವು ಅವರ ಸೇವೆಯನ್ನು ಭಾಳ ಪ್ರಾಮಾಣಿಕವಾಗಿ ಮಾಡ್ತೀವಿ. ಮುಂದಿನ ದಿನದಲ್ಲಿ ಏನು ನಮ್ಮ ಪುಟ್ಟಣ್ಣವರು ಶಿಕ್ಷಕರ ವೃಂದ ಮತ್ತು ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿಲಿ ಏನು ಧ್ವನಿಯನ್ನು ಎತ್ತಾರೆ, ಆ ಒಂದು ಸಮುದಾಯಕ್ಕೆ ಯಾವ ರೀತಿ ನಾವು ಬೇಡಿಕೆಯನ್ನು ಕೊಡಬೇಕು ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ಮಾಡ್ತೇವೆ. ಈಗಾಗಲೇ ಗ್ರಾಜ್ಯುಯೇಟ್ಸ್ಗೆ, ನಿರುದ್ಯೋಗಿ ಯುವಕರಿಗೆ ಈಗಾಗಲೇ ಅವರ ಮುಂದೆ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಳ್ಳೋ ದೃಷ್ಟಿಯಿಂದ ಅವರಿಗೆ ಸಹಾಯಧನ ಮಾಡಬೇಕು ಅಂತೇಳಿ ಈಗಾಗಲೇ ನಾವು ಲಕ್ಷಾಂತರ ಮಂದಿಗೆ ನಾವು ರಿಜಿಸ್ಟ್ರ್ ಎನ್ರೋಲ್ ಮಾಡಿಕೊಂಡು 3,000 ರೂಪಾಯಿ 1,500 ರೂಪಾಯಿ ಇವರಿಗೆ ಡಿಪ್ಲೊಮಾದಾರರಿಗೆ ಕೊಡುವಂಥ ನಮ್ಮ ಯುವ ನಿಧಿ ಕಾರ್ಯಕ್ರಮದಲ್ಲಿ ನಾವು ಮಾಡ್ಕೊಂಡು ಬಂದಿದ್ದೇವೆ. ಅದನ್ನು ಕೂಡ ಮುಂದುವರ್ಸ್ಕೊಂಡು ಹೋಗ್ತೇವೆ. ವಿಶೇಷವಾಗಿ ಎಲ್ಲ ಇದಕ್ಕೆ ಬೆಂಬಲವಾಗಿ ನಿಂತಂಥ ಎಲ್ಲ ಮ್ಯಾನೇಜ್ಮೆಂಟ್ಸ್ಗೆ ನಮ್ಮ ಕಾರ್ಯಕರ್ತರುಗಳಿಗೆ ನಮ್ಮ ಮುಖಂಡಗಳಿಗೆ ಮುಖ್ಯಮಂತ್ರಿ ಕೂಡ ಕರೆದು ಸಭೆಯನ್ನು ಕೂಡ ಅವರು ಕೂಡ ಮಾಡಿದ್ರು. BJPಯವರು ಮತ್ತು ಜನತಾದಳದವರು ಅವರು ಸಭೆಯನ್ನು ಮಾಡಿದ್ದೆಲ್ಲ ತಾವೆಲ್ಲ ಗಮನಿಸಿದ್ದೀರಿ. ಆದರೆ ಜನ ಅವ್ರನ್ನ ತಿರಸ್ಕಾರ ಮಾಡಿದ್ದಾರೆ, ಕಾಂಗ್ರೆಸ್ ಪಕ್ಷ ಗೆಲ್ಲಿಸಿದೆ. ಸೊ ಅದಕ್ಕೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಯಾರು ನಮ್ಮ ಜೊತೆಯಲ್ಲಿ ಗುರುತಿಸ್ಕೊಂಡು ಸಹಾಯ ಮಾಡಿದ್ದೀರಿ ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ. ಇದು ಪ್ರಾರಂಭ, ಆಮೇಲೆ ಮುಕ್ತಾಯ ಸಂದರ್ಭ. ಇನ್ನು ಪಾರ್ಲಿಮೆಂಟ್ಗೆ ಇದೇ ಮೂಡು ರಾಜ್ಯದ ಜನತೆಯಲ್ಲಿ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತೇಳಿ ನಾನು ಮತ್ತೆ ಈ ಪುಟ್ಟಣ್ಣವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನಮಸ್ಕಾರ. ಮೈತ್ರಿ ಅಭ್ಯರ್ಥಿ ಅಧಿಕಾರ ದುರುಪಯೋಗ ಮಾಡಿಕೊಂಡು BLOಗಳ ಅಧಿಕಾರ ದುರುಪಯೋಗ ಮಾಡಿಕೊಂಡು ಗೆದ್ದವರು ನಿಮ್ಮ ಅಭ್ಯರ್ಥಿ ಅಂತ ಆರೋಪ ಮಾಡ್ತಿದ್ದಾರೆ. ಸೋತವರು ಏನು ಹೇಳಕ್ ಸಾಧ್ಯ? ಬಿದ್ದರೂ ಮೀಸೆ ಮಣ್ಣಾಗ್ಲಿಲ್ಲ ಅಂತ ನಮ್ಮ ಹಳ್ಳಿಗಳ ಕಡೆ ಗಾದೆ ಹೇಳ್ತಾರೆ. ಹಂಗೆ ಪಾಪ ಅವರೆಲ್ಲ ಗೆದ್ದಾಗ ಏನಾಗಿತ್ತು? ಏನೇನು ಪ್ರಯತ್ನ ಮಾಡಬೇಕು ಎಲ್ಲ ಪ್ರಯತ್ನ ಮಾಡಿದ್ದಾರೆ.